ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವ್ಯ ದೊಡ್ಡ ಮನೆ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀವಿ. ಅಪ್ಪಂಗೆ ಸ್ವಲ್ಪ ಚೆಕಪ್ ಇತ್ತು. ಕಾಲು ಏಟಾಗಿತ್ತು ಅವರಿಗೆ, ಬೈಕಲ್ಲಿ ಬಿದ್ದು. ನೆಕ್ಸ್ಟ್ ಬರ್ಲಿಕ್ಕೆ ಹೇಳಿದರು, ಟ್ಯಾಬ್ಲೆಟ್ಸ್ ಎಲ್ಲ ಮುಗಿದ್ಮೇಲೆ. ಅದಕ್ಕೆ ಬಂದಿದ್ವಿ. ಉವಿಷ್ಕ ನಾನು ಚುಚ್ಚಿ ಮಾಡಿಸ್ತೀನಿ ತಾತಾಗೆ ಅಂತ ಹೇಳ್ಬಿಟ್ಟು ಅವಳೇ ಫೈಲ್ ತೊಗೊಂಡೋಗಿ ಒಳಗಡೆ ಡಾಕ್ಟರ್ಗೆಲ್ಲ ಕೊಟ್ಟು ಅವರು ಶೇಕ್ ಹ್ಯಾಂಡ್ ಎಲ್ಲ ಮಾಡಿದ್ರು. ಇವಳು ರೆಸ್ಪಾಂಡ್ ಮಾಡಿದ್ಲು. ಆಮೇಲೆ ಅಲ್ಲಿ ಕುಂಡ್ರಿಸ್ಕೊಂಡು ಏನೇನೋ ತೋರಿಸ್ತಾಯಿದ್ರು. ಅವಳು ಅದನ್ನು ಕೊಡಿ ಅಂತ ಎಲ್ಲೂ ಕೊಡಲಿಲ್ಲ. ಇಳ್ದ್ಬಿಟ್ಟು ಬಂದಳು. ಬಂದಾದಮೇಲೆ ಅವಳು ಡಾಕ್ಟರ್ಗೆ ಹೇಳ್ತಾ ಇದ್ಲು, ತಾತನ ಮಲಗಿಸಿ ಚೆಕಪ್ ಮಾಡಿ, ಮಲಗಿಸಿ ಚುಚ್ಚಿ ಕೊಡಿ ಅಂತ 1-2-3 ಟೈಮ್ಸ್ ಹೇಳ್ತಾನೇ ಇದ್ದರು. ಅದಕ್ಕೆ ಡಾಕ್ಟರು, ನಾನು ಫಸ್ಟ್ ಡೇನೇ ತಾತನೆಲ್ಲ ಚೆಕಪ್ ಮಾಡಿದ್ದೀನಿ, ಮಲಗಿಸಿ ಎಲ್ಲ, ಇವಾಗ ಮಲಗಿಸಿ ನೋಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾಯಿದ್ರು. ತುಂಬ ಪೇಷನ್ಸಿಂದ ನೋಡಿದ್ರು ಡಾಕ್ಟರು. ನೋಡಿ ತೋರಿಸ್ಕೊಂಡಿದ್ದೆಲ್ಲ ಆಯಿತು, ಆಚೆ ಬಂದರು. ಇದು ಲೈಫ್ ತುಂಬ ಇಷ್ಟ ಆಯಿತು ನನಗೆ. ಲೈಫ್ ಕಮ್ಸ್ ಫ್ರಮ್ ದ ಅರ್ತ್ ಆ್ಯಂಡ್ ಲೈಫ್ ರಿಟರ್ನ್ ಟು ದ ಅರ್ತ್ ಅಂತ. ಚೆನ್ನಾಗಿತ್ತು ಅಲ್ವಾ? ಇಷ್ಟ ಆಯಿತು ನಂಗೆ ಲೈನ್ಸು. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಡಿಮಾರ್ಟಿಗೆ ಹೋಗೋಣ ಅಂತ ಎಸ್ಮೋಲಿಗೆ ಬಂದ್ವಿ. ಡಿಮಾರ್ಟಿಗೆ ಹೋಗೋದಕ್ಕಿಂತ ಮುಂಚೆನೇ ಮ್ಯಾಕ್ಸಲ್ಲಿ ಏನೋ ಆಫರ್ ಇದೆ ಅಂತ ಹೇಳ್ಬಿಟ್ಟು ಹಾಕಿದ್ರಲ್ಲ, ಅದಕ್ಕೆ ಮ್ಯಾಕ್ಸಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟು ಮ್ಯಾಕ್ಸಲ್ಲಿ ಹೋಗೋಣ ಅಂತ ಬಂದಿದ್ದ ತಕ್ಷಣ ಇವಳು ಕಾರ್ ನೋಡಿದ ತಕ್ಷಣ ಕಾರಲ್ಲಿ ಹತ್ತು ಕುತ್ಕೊಂಬಿಟ್ಲು. ನೆಕ್ಸ್ಟು ಶಾಪಿಂಗ್ ಎಲ್ಲ ಆದಮೇಲೆ ಹೋಗುವಂತೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಇಳಿಸ್ಕೊಂಡ್ವಿ. ಅಲ್ಲಿ ಮಕ್ಕಳೆಲ್ಲ ಬಲೂನಲ್ಲಿ ಆಟ ಆಡ್ತಾಯಿದ್ರು. ಅವರಿಂದ ಇವಳು ಹೋಗ್ತಾ ಇದ್ಲು ಬಲೂನ್ ನೋಡಿಕೊಂಡು, ಮಕ್ಕಳು ನೋಡಿಕೊಂಡು ಎಲ್ಲ. ಇವಳಿಗೆ ತುಂಬ ಖುಷಿ ಮಕ್ಕಳ ಜೊತೆ ಆಡೋದು, ಈ ಥರ ಎಲ್ಲ ಒಬ್ಬಳೇ ಓಡಾಡೋದು ತುಂಬ ಇಷ್ಟಪಡ್ತಾಳೆ ನಮ್ಮ ಉವಿಷ್ಕ ಅದನ್ನೆಲ್ಲ. ಬೇಗ ಬೇಗ ನಡಿ ಚಿನ್ನಿ ಅಂದರೆ ಅವ್ರನ್ನ ನೋಡಿಕೊಂಡೇ ಓಡಾಡ್ತಾಯಿದ್ಲು. ಮತ್ತು ಅಲ್ಲಿ ಗೊಂಬೆಗಳನ್ನ ನಿಲ್ಲಿಸಿರ್ತಾರಲ್ಲ ಡಾಲ್, ಅದನ್ನೆಲ್ಲ ನೋಡೋದು, ಮುಟ್ಟೋದು ಎಲ್ಲ ಮಾಡ್ತಾಯಿದ್ಲು. ಕ್ಯೂರಿಯಾಸಿಟಿಯಿಂದ ನೋಡ್ತಾಯಿದ್ಲು ಅದು ಹೇಗಿದೆ ಅಂತ ಎಲ್ಲ. ಮಕ್ಕಳಿಗೆ ಹಾಗೆ ಅಲ್ವಾ, ಏನಾದರೂ ಹೊಸದು ನೋಡಿದಾಗ ಏನಿದು ಅಂತ ಎಲ್ಲ ತುಂಬ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿಂದ ಇವಾಗ ಮ್ಯಾಕ್ಸಿಗೆ ಹೋಗ್ತಾ ಇದ್ದೀವಿ. ಇದು ಮ್ಯಾಕ್ಸ್ ಎಂಟ್ರೆನ್ಸು. ಮ್ಯಾಕ್ಸಿಗೆ ಹೋಗಿ ಏನು ತೊಗೊಳೋದು ಬೇಡ, ಶಾಪಿಂಗ್ ಮಾಡೋದು ಬೇಡ, ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೋದ್ಮೇಲೆ ಸುಮ್ಮನೆ ಬರೋಕ್ಕಂತೂ ಆಗಲಿಲ್ಲ. ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ನನಗೆ, ನನ್ನ ಹಸ್ಬೆಂಡಿಗೆ, ಉವಿಷ್ಕಂಗೆ ಮತ್ತು ಬೇಬಿ ಪಾಪುಗೆ ಎಲ್ಲ ತೊಗೊಂಡು ಬಂದ್ವಿ. ಇವಳು ಉವಿಷ್ಕ ಅಂತೂ ಇನ್ನೊಂದು ಚಿಕ್ಕ ಪಾಪು ಬಂದಿತ್ತು ಅಲ್ಲಿ. ಸೊ ಆ ಪಾಪುಗೂ ಇವಳೇ ಶಾಪಿಂಗ್ ಮಾಡಿಸ್ತಾಯಿದ್ಲು. ಇದು ಬೇಕಾ, ಇದು ತಗೋ ಅಂತ ಅವಳೇ ತೆಗ್ದು ಕೊಡ್ತಾಯಿದ್ಲು. ಆಮೇಲೆ ಇವಳೊಂದು 2-3 ಜೊತೆ ತೊಗೊಂಡ್ಬಿಟ್ಟು ಟ್ರಯಲ್ ರೂಮಿಗೆ ಹೋಗಿ ಅಮ್ಮ ಬಾ ಅಂತ ಕರೀತಾ ಇದ್ಲು. ನಾನು ನೋಡೋದಕ್ಕಿಂತ ಮುಂಚೆ ಅವಳೇ ಹೋಗ್ಬಿಟ್ಟಿದ್ಲು ಟ್ರಯಲ್ ರೂಮಿಗೆ. ಸೊ ಇವಾಗ ಶಾಪಿಂಗ್ ಎಲ್ಲ ಆಯಿತು, 4 ಜನಕ್ಕೂ ತೊಗೊಂಡಿದ್ದಾಯಿತು ಬಟ್ಟೆ. ಸೊ ಇವಾಗ ಡಿಮಾರ್ಟಿಗೆ ಹೋಗಿ ಗ್ರೋಸರಿ ತೊಗೊಳ್ಳೋದಿತ್ತು ಮೇಯ್ನು. ಸೊ ಗ್ರೋಸರಿ ಎಲ್ಲ ತೊಗೊಂಡು ಡಿಮಾರ್ಟ್ ಎಲ್ಲ ಒಂದು ಸುತ್ತು ಹಾಕ್ಕೊಂಡು, ಅಂದರೆ ಏನೇನು ಬೇಕೋ ಅದೇ ಸೆಕ್ಷನಿಗೆ ಹೋದ್ವಿ, ಎಕ್ಸ್ಟ್ರಾ ಎಲ್ಲೂ ಹೋಗಿರಲಿಲ್ಲ ಪಾಪು ಕಾರಲ್ಲಿ ಇದ್ದಿದ್ದರಿಂದ. ಶಾಪಿಂಗ್ ಎಲ್ಲ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಪಾರ್ಕಿಂಗ್ ಹತ್ರ. ಪಾಪು ಕಾರಲ್ಲಿದ್ಲು, ಆಟ ಆಡ್ತಾ ಇದ್ಲು, ಅಳ್ತಾ ಇರಲಿಲ್ಲ ಅಂತ ಹೇಳಿದ್ಲು ಅಮ್ಮ. ಪದೇ ಕಾಲ್ ಮಾಡಿ ಕೇಳ್ತಾ ಇದ್ದೆ. ಪಾಪುನೆಲ್ಲ ಎತ್ಕೊಂಡು ಸಂಜೆ ಆಗಿತ್ತು, 7:30 ಆಗಿತ್ತು. ಸೊ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಟೆಲಿಗೆ ಹೋಗಿ ಸ್ನ್ಯಾಕ್ಸ್ ತಿಂದು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೇಗಿತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.